ಅದ್ಭುತವಾಗಿದೆ ಅಂದ್ರೆ ಮೊದಲನೇ ವಾರ ಗುರುವಾರ, ಮೊದಲನೇ ವರ್ಷ ಗುರುವಾರ ಬಂದಿದೆ. ಅದು ನಮ್ಮ ವಾರ ಗುರುವಾರ, ಗುರು ರಾಯರ ವಾರ. ಇವತ್ತಿನ ದಿನದಲ್ಲಿ ಗುರು ರಾಘವೇಂದ್ರ ಸ್ವಾಮಿಯವರೇ ಬಂದಂಗಾಯ್ತು ತಾಯಿ ನಿಮ್ಮ ಮನೆಗೆ. ಖರೆ ಖರೆ ರಾಯರೇ. ಓಹೋ, ಎಷ್ಟು ಖುಷಿ ಆಗುತ್ತೆ, ಎಷ್ಟು ಆನಂದವಾಗುತ್ತೆ. ಯಾವ್ರಮ್ಮ ನಿಮ್ದು ವಾಡಿ? ಅವ್ರದ್ದು ಬಿಜಾಪುರ ಅಲ್ವಾ? ಬಿಜಾಪುರ ರಾಯರೇ, ಬಿಜಾಪುರ ರಾಯರೇ. ಅವ್ರ ಮನೆಗೆ ಹೋಗಿದ್ದೆ, ಒಂದು ಗಾಜಿನ ಮನೆ ಅಂತಂದು ನಾನು ಹಾಕಿದ್ದೆ ವಿಡಿಯೋದಾಗ. ನಿಮ್ಮ ಹೌದ್ ರಾಯರೇ. ಕರ್ಕೊಂಡೋಗ ರಾತ್ರಿ 3 ಗಂಟೆ ಆಗಿತ್ತು ನಾನು ಅವ್ರ ಮನೆಗೆ ಹೋದಾಗ. ಹೌದ್ ರಾಯರೇ. ಜೈ ಶ್ರೀರಾಮ್. ಜೈ ಶ್ರೀರಾಮ್ ರಾಯರೇ. ಯಾರಮ್ಮ ತಾಯಿ? ರಾಯರಿ, ನಾನು ಆರ್ತಿ ಅಂತ. ನಾನು ವಾಡಿಯಿಂದ ಮಾತಾಡ್ತಾ ಇದ್ದೀನಿ ರಾಯರೇ. ವಾಡಿಯಿಂದ ಹೇಳಮ್ಮ. ಇವತ್ತು ನಮ್ ತಂಗಿಂದು ಡೆಲಿವರಿ ಆಗಿದೆ ರಾಯರೇ. ಡೆಲಿವರಿ ಆಯ್ತಾ? ಹಾ ರಾಯರೇ. ಹೊಸ ವರ್ಷ ಇವತ್ತು ಗುರುವಾರ. ಹೌದು ರಾಯರೇ, ಗುರುವಾರ ಗುರುಗಳು ಬಂದಿದ್ದಾರೆ. ಅದು ನಿಮ್ಮ ಅನುಗ್ರಹದಿಂದ ರಾಯರೇ. ಅಯ್ಯೋ ನನ್ ತಾಯಿ. ಓ, ನೀವು ನಿಮ್ಮ ತಂಗಿ ಬಂದಿದ್ರಲ್ಲ ನವ್ಯ ಅಂತ ಹೇಳಿ. ಇದಕ್ಕೆ ಕೇದಾರ್ನಾಥ್. ಹಾ ರಾಯರೇ, ನೀವು ಪಾದಯಾತ್ರೆಗೆ ಹೋಗುವಾಗ ರಾಯರೇ, ಅವ್ರು ಎಷ್ಟು ಹುಡುಕಿದ್ರು ರಾಯರೇ. ನಿಮ್ಗ ಹುಡ್ಕೋದ್ ಬಹಳ ಪ್ರಯತ್ನ ಮಾಡಿದ್ರ, ಅಂದ್ರು ಬಿಡ್ಲಿಲ್ಲ ರಾಯರೇ ಅವ್ರ ಪ್ರಯತ್ನ. ಚಿಕ್ಕ ರಾಯರೇ, ಚಿಕ್ಕ ನೀವ್ ಹೇಳದಂಗೆ ಮದ್ವೆಗೆ 4 ವರ್ಷ ಆಗಿತ್ತು ರಾಯರೇ ಅವ್ರದ್ದು. ಆದ್ರೆ ಎಲ್ಲಿ ಎಷ್ಟಿದು ಮಾಡಿದ್ರು ಇದಾಗ್ಲಿಲ್ಲ ರಾಯರೇ. ನೀವು ಹೇಳಿದ್ರಿ, ಪೂಜೆ ಹೇಳಿದ್ರಿ ರಾಯರೇ. 9 ವಾರದ ವ್ರತ ಹೇಳ್ಕೊಟ್ಟಿದ್ದೆ. ಹಾ, ವ್ರತ ಹೇಳಿಕೊಟ್ಟಿದ್ರಿ ರಾಯರೇ. 3ನೇ ವ್ರತಕ್ಕೆ ಅವಳದು ಕನ್ಸೀವ್ ಆಯ್ತು ರಾಯರೇ. ಅಂದ್ರೆ 9 ವಾರ ವ್ರತವನ್ನು ಹೇಳ್ಕೊಟ್ಟಂತ ಸಂದರ್ಭದಲ್ಲಿ ಅವ್ರಿಗೆ 3ನೇ ವಾರದಲ್ಲಿ ಅವ್ರಿಗೆ ಓಕೆ ಆಯ್ತು. ಹಾ, ಓಕೆ ಆಯ್ತು ರಾಯರೇ. ಓಕೆ, ಅಂದ್ರೆ ನಾನು ಕೇದಾರ್ನಾಥಕ್ಕೆ ಹೋಗುವಂತ ಸಂದರ್ಭದಲ್ಲಿ ಈ ಘಟನೆ ನಡೆದಿತ್ತು. ನನಗೆ ಊಟ ತಗೊಂಡ್ ಬಂದಿದ್ರಿ, ನೀವು ತಗೊಂಡ್ ಬಂದಿದ್ರಿ. ಮತ್ತೆ ಇನ್ನೊಬ್ರು ಮಂಜಮ್ಮ ಅಂದ್ರೆ ನಿಮ್ಮ ಅಕ್ಕ ಆಗ್ಬೇಕು ಅವ್ರು. ಅಕ್ಕ ರಾಯರೇ. ಆ ತಾಯಿ, ಅವ್ರು ಯಜಮಾನ್ರ ಹೆಸರು ಅರುಣ ಅಂತೇಳಿ. ಅರುಣ್. ಹೌದ್ ರಾಯರೇ, ಹೌದ್ ರಾಯರೇ. ನೆನಪಿದೆ ನನಗೆ. ಆಮೇಲೆ ನೀವೆಲ್ಲರೂ ಬಂದಿದ್ರಿ, ನನಗೆಲ್ಲ ವರ್ಷ ತುಂಬಾ ಊಟ ಕೊಟ್ರಿ. ಆಮೇಲೆ ನಿಮ್ಮ ಅಕ್ಕ ಇನ್ನೊಬ್ರು ಹೈದ್ರಾಬಾದ್ ಇಂದ ಬಂದಿದ್ರು. ಹೌದ್ ರಾಯರೇ, ಅವ್ರು ಬಂದಿದ್ರು. ನಿಮ್ಮ ಅಣ್ಣ ತಮ್ಮಂದಿರೆಲ್ಲರೂ ಭೇಟಿ ಆಗಿದ್ರು ನನ್ನ ತಾಯಿ. ಹೌದ್ ರಾಯರೇ, ಹೌದ್ ರಾಯರೇ. ಆದ್ರೆ ನಾನು ಅವತ್ತು ಹೇಳಿದ್ದೆ, ನಾನು ಏನ್ ಹೇಳಿದ್ದೆ ಅಂದ್ರೆ ಈ ಚಿಂತಿಸಬೇಡ, ನಾನು ಗಂಡು ಮಗು ಆಗುತ್ತೆ ಅಂತ ಮಗುನೇ ಆಗತ್ತೆ ಅಂತ ಹೇಳಿದ್ರೆ ರಾಯರೇ. ಅನುಗ್ರಹದಿಂದ ಗಂಡು ಮಗುನೇ ಆಗಿದೆ ರಾಯರೇ. ಅಯ್ಯೋ ನನ್ ತಾಯಿ, ವಾರ ಗುರುವಾರ. ನೋಡಮ್ಮ ಎಷ್ಟು ಅದ್ಭುತವಾಗಿದೆ ಅಂದ್ರೆ ಮೊದಲನೇ ವಾರ ಗುರುವಾರ, ಮೊದಲನೇ ವರ್ಷ ಗುರುವಾರ ಬಂದಿದೆ. ಅದು ನಮ್ಮ ವಾರ ಗುರುವಾರ, ಗುರು ರಾಯರ ವಾರ. ಇವತ್ತಿನ ದಿನದಲ್ಲಿ ಗುರು ರಾಘವೇಂದ್ರ ಸ್ವಾಮಿಯವರೇ ಬಂದಂಗಾಯ್ತು ತಾಯಿ ನಿಮ್ಮ ಮನೆಗೆ. ಖರೆ ಖರೆ ರಾಯರೇ. ಓಹೋ, ಎಷ್ಟು ಖುಷಿ ಆಗುತ್ತೆ, ಎಷ್ಟು ಆನಂದವಾಗುತ್ತೆ. ಯಾವ್ರಮ್ಮ ನಿಮ್ದು ವಾಡಿ? ಅವ್ರದ್ದು ಬಿಜಾಪುರ ಅಲ್ವಾ? ಬಿಜಾಪುರ ರಾಯರೇ, ಬಿಜಾಪುರ ರಾಯರೇ. ಅವ್ರ ಮನೆಗೆ ಹೋಗಿದ್ದೆ, ಒಂದು ಗಾಜಿನ ಮನೆ ಅಂತಂದು ನಾನು ಹಾಕಿದ್ದೆ ವಿಡಿಯೋದಾಗ. ನಿಮ್ಮ ಕರ್ಕೊಂಡೋಗ ರಾತ್ರಿ 3 ಗಂಟೆ ಆಗಿತ್ತು ನಾನು ಅವ್ರ ಮನೆಗೆ ಹೋದಾಗ. ಹೌದ್ ರಾಯರೇ, ಹೌದ್ ರಾಯರೇ. ಅವತ್ತು ನನಗೆ ಹೊಟ್ಟೆ ತುಂಬಾ ಊಟ ಹಾಕಿದ್ರು ನನ್ ತಾಯಿ. ಹೌದ್ ರಾಯರೇ. ಇವಾಗ ಏನ್ ಅನ್ಸುತ್ತೆ ನನ್ ತಾಯಿ? ಖುಷಿ ರಾಯರೇ, ಬಹಳ ಖುಷಿ ರಾಯರೇ. ಅದು ಏನ ಹೇಳಕ್ ಆಗ್ತಾ ಇಲ್ಲ ರಾಯರೇ. ಎಲ್ಲರೂ ಖುಷಿನಲ್ಲಿ ಇದೀವಿ ರಾಯರೇ. ಎಲ್ಲಾ ನಿಮ್ ಅನುಗ್ರಹ ರಾಯರೇ. ನೋಡಿ, ನಾವಂತೂ ರಾಯರಿಗೆ ನೋಡಿಲ್ಲ ರಾಯರೇ. ನಿಮ್ಮಲ್ಲೇ ನಾವ್ ರಾಯರೇ ಕಾಣ್ತಾ ಇದೀವಿ ರಾಯರೇ. ನೋಡಿ, ಒಂದು ಮಾತು ಹೇಳ್ತಾ ಇದ್ದೀನಿ ನನ್ನ ತಾಯಿ, ಮನುಷ್ಯರನ್ನ ದೇವ್ರ ಆಗಕ್ಕ ಆಗಲ್ಲ. ಗುರುಗಳಂದ್ರೆ ಗುರು ರಾಘವೇಂದ್ರ ಸ್ವಾಮಿಯವರು ಒಬ್ರೇ. ಅವ್ರ ತರ ಪ್ರತಿ ರೂಪದಲ್ಲಿ ಬೇರೆಯವರಿಗೆ ಬರುವುದಕ್ಕೆ ಆಗುವುದೇ ಇಲ್ಲ. ಮಂತ್ರಾಲಯದಲ್ಲಿ ನಿಮ್ಮೆಲ್ಲರ ತಂದೆ ಗುರು ರಾಘವೇಂದ್ರ ಸ್ವಾಮಿಯವರು. ರಾಯರೇ, ನಿಮ್ಮ ಇದರಿಂದ ನಮ್ಗೆ ಅವ್ರು ಕಾಣಿಸ್ತಾ ಇದಾರೆ ರಾಯರೇ. ಅಯ್ಯೋ ನನ್ ತಾಯಿ, ರಾಯರ ಕೃಪೆ. ನೋಡಿ, ಇವಾಗ ಹೇಳ್ತಾ ಇದ್ದೀನಿ ತಾಯಿ, ಅವ್ರ ಕೃಪೆಯಿಂದ ಇವತ್ತು ನಿಮ್ಗೆ ಅನುಗ್ರಹ ಆಗಿದೆ. ರಾಯರ್ನ ಭಕ್ತಿಯಿಂದ ಪೂಜೆ ಮಾಡೋದಕ್ಕೆ 9 ವಾರ ವ್ರತವನ್ನು ಹೇಳ್ಕೊಟ್ಟಿದ್ದಕ್ಕೆ ಇವತ್ತಿಗೆ ಅವ್ರಿಗೆ ಸಂತೃಪ್ತಿಯಾಗಿದ್ದಾರೆ, ಖುಷಿಯಾಗಿದ್ದಾರೆ. ಅವ್ರ ಮನೆಯವರು ಎಲ್ರು ನೋಡಿಮ್ಮ, ಅವ್ರಿಗೆ ನಿಮ್ಮ ತಂಗಿಯವ್ರ ಮನೆಗೆ ಹೋಗಿದ್ದೆ. ಕೋಟಿ ಗಂಟ್ಲೆ ಆಸ್ತಿ ಇದೆ. ಎಲ್ಲಾದ್ರಲ್ಲೂ ಮನಃಶಾಂತಿ, ನೆಮ್ಮದಿ ಇದೆ. ಆದ್ರೆ ಎಲ್ಲಾ ತಾಯಿಂದ್ರಿಗೆ, ಆ ಗಂಡಂದ್ರಿಗೆ ಏನಾಗ್ಬೇಕು ಅನ್ನೋದು ಆಸೆ ಇರುತ್ತೆ. ಅಂದ್ರೆ ನಾನು ತಂದೆ ಆಗ್ಬೇಕು, ನಾನು ತಾಯಿ ಆಗ್ಬೇಕು ಅನ್ನೋದು ಎಲ್ಲಾರಲ್ಲೂ ಆಸೆ ಇರುತ್ತೆ. ಮದುವೆ ಆಗಿ 4 ವರ್ಷ ಆದ್ರೂ ಆಗಿರ್ಲಿಲ್ಲ ಅಂದ್ರೆ, ಇದು ರಾಯರನ್ನ ನಂಬಿ ಪೂಜೆ ಮಾಡಿದ್ರೆ ನಾವ್ ಏನ್ ಬೇಕಾದ್ರೂ ಕೇಳ್ಕೋಬಹುದು ರಾಯರಲ್ಲಿ. ಹೌದ್ ರಾಯರೇ, ಅದೇ ಹೇಳ್ತಾ ಇದ್ದೀನಿ ರಾಯರೇ. ಈಗ ನಮ್ಮಿಂದ ಇದು ಇಲ್ಲ ರಾಯರೇ, ನೀವ್ ಹೇಳ್ಕೊಟ್ಟಿರಿ, ಆ ರಾಯರೇ ಮಾಡ್ತಾ ಇದ್ದಾರೆ ರಾಯರೇ. ಅದಕ್ಕೆ ಹೇಳ್ತಾ ಇದೀನಲ್ಲ ರಾಯರೇ. ನಾನು ಒಂದೇ ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ರಾಯರು ಇಲ್ಲಿದ್ದಾರೆ, ಈಗ ಹೋಗಿ ನಿಮ್ಗೆ ಅನುಗ್ರಹ ಆಗುತ್ತೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ.
ಹೌದೌದು ರಾಯರೇ. ನಾನು ಯಾಕಂದ್ರೆ ನಾನು ತೋರಿಸ್ಕೊಡಿಲ್ಲ ಅದನ್ನ ನೀವು ಸುತ್ತ ಹಾಕಿ ರೌಂಡ್ ಹಾಕಿ ಬರ್ಬೇಕಾದ್ರೆ ನಿಮ್ಗೆ ವಯಸ್ಸು 60, 50, 40 ಹಿಂಗತೆ ಆಗಿರುತ್ತೆ. ಹೌದ್ ರಾಯರೇ. 10 ವರ್ಷ ಯಾಕೆ ನೀವು ಕಷ್ಟ ಪಡ್ತೀರಾ? ಹೀಗೆ ಶಾರ್ಟ್ ಕಟ್ ಅಲ್ಲಿ ಕರ್ಕೊಂಡು ಹೋಗ್ತೀನಿ ಬನ್ನಿ ಅಂತಂದು ನಿಮ್ಮನ್ನ ಕೈ ಹಿಡಿದು, ನಾನು ನಿಮ್ಮ ಮನೆ ಮಗನಾಗಿ ಕೈ ಹಿಡಿದು ನಾನು ಭಗವಂತನಲ್ಲಿ, ಅಂದ್ರೆ ಭಗವಂತ ಅಂದ್ರೆ ಇವತ್ತು ಗುರು ರಾಘವೇಂದ್ರ ಸ್ವಾಮಿ ಅವರು ಭಗವಂತ ಆಗ್ಬಿಟ್ಟಿದ್ದಾರೆ, ದೇವರು ಅವರು. ಹೌದೌದು ರಾಯರೇ. ಪ್ರತಿ ಒಬ್ರು ಮನೆಯಲ್ಲೂ ರಾಯರ ಫೋಟೋ ಬರ್ಬೇಕು, ಪ್ರತಿ ಒಂದು ಶಾಪ್ ಅಲ್ಲೂ ರಾಯರ ಫೋಟೋ ಬರ್ಬೇಕು ಅನ್ನೋದೇ ನನ್ನ ಆಸೆ ನನ್ನ ತಾಯಿ. ಹೌದು ರಾಯರೇ. ಅದಕ್ಕೆ ಇವತ್ತು ನೋಡಿ, ಇವಾಗೆಲ್ಲ ಆಗ್ಲಿ ತಾಯಿ. ಮಗು ಹೇಗಿದೆ? ತಾಯಿ ಮಗು ಹೇಗಿದ್ದಾರೆ? ಇಬ್ರು ಆರಾಮಿದಾರ ರಾಯರೇ. ಅದ್ಭುತವಾಗಿದ್ದಾರೆ ನಮ್ಮ. ಅದ್ಭುತವಾಗಿದ್ದಾರೆ. ಹಾ ರಾಯರೇ. ಹಾ ಖಂಡಿತ ಒಳ್ಳೇದಾಗ್ಲಿ. ಆದ್ರೆ ಇನ್ನೊಂದ್ ಸ್ವಲ್ಪ ದಿವಸ ಕಳೆದ ನಂತರ ಮಂತ್ರಾಲಯಕ್ಕೆ ಬಂದು ರಾಯರ ಆಶೀರ್ವಾದವನ್ನು ಪಡೆದುಕೊಂಡು ಹೋಗ್ಲಿ ಅಂತ ಹೇಳಿ ತಾಯಿ ಆ ಮಗುಗೆ. ಖಂಡಿತ ರಾಯರೇ. ಖಂಡಿತ ರಾಯರೇ. ಗಂಡ ಹೆಂಡತಿ ಇಬ್ರು ಒಟ್ಟಿಗೆ ಹೋಗ್ಬೇಕು. ಸರಿ ರಾಯರೇ, ಹೇಳ್ತೀನಿ ರಾಯರೇ. ಆಯ್ತಾ? ಹೋಗಿ ಮಗುನ ಕರ್ಕೊಂಡು ಹೋಗಿ ರಾಯರ ಆಶೀರ್ವಾದನ ತಗೊಂಡ್ ಬನ್ನಿ. ರಾಯರಲ್ಲಿ ಹೋಗಿ ನೀವೇನ್ ಕೇಳ್ಕೊಂತೀರಿ, ನೀವು ಹೋಗಿ ರಾಯರೇ ನನಗೆ ಆ ಕಷ್ಟ ಇದೆ, ಈ ಕಷ್ಟ ಇದೆ ಅಂತಂದು ಹೇಳ್ಕೋಬೇಡಿ. ರಾಯರೇ ನನಗೆ ಕಷ್ಟ ಕೊಟ್ಟಿದೀಯ ತಂದೆ, ಅದನ್ನ ಎದುರಿಸೋ ಶಕ್ತಿ ಒಂದು ಕೊಟ್ಬಿಡು ಭಗವಂತ ಅಂತಂದು ಕೇಳ್ಬಿಟ್ರೆ ಸಾಕು. ತಥಾಸ್ತು ಅಂತ. ಇವತ್ತೇನು ಬೆಳಗಿನ ಜಾವದಲ್ಲಿ ಏನ್ ಭಕ್ತಿಯಿಂದ ನಾನು ಏನ್ ವ್ರತ ಹೇಳ್ಕೊಡ್ತಾ ಇದ್ದೀನಿ ಅದನ್ನ ಕರೆಕ್ಟ್ ಆಗಿ ಪೂಜೆ ಮಾಡಿ. ಆದ್ರೆ 50% ನಂಬೇಕು, 50% ಬಿಡ್ಬೇಕು ಅಂತ ಈ ತರದಲ್ಲಿ ಮೈಂಡ್ ಅಲ್ಲಿ ಇಟ್ಕೊಂಡು ಪೂಜೆ ಮಾಡಬಾರ್ದು. ಯಾರೇ ಆಗ್ಲಿ ಸಂಪೂರ್ಣವಾಗಿ ರಾಘವೇಂದ್ರ ಸ್ವಾಮಿ ಅವರಿಗೆ ಶರಣ ಆಗ್ಬಿಟ್ರು ಅಂದ್ರೆ ಅವ್ರಿಗೆ ಬೇಗ ಅನುಗ್ರಹ ಆಗುತ್ತೆ ನನ್ನ ತಾಯಿ. ಹೌದೌದು ರಾಯರೇ. ಖಂಡಿತ ರಾಯರೇ, ನೀವು ಹೇಳಿ. ಇವತ್ತು ನಿಮ್ಮ ಜೀವನದಲ್ಲಿ ಇನ್ನೂ ಒಂದಿಷ್ಟು ಹಂಚ್ಕೊಳ್ಳೋ ಪವಾಡ ಇದೆ ನಿಮ್ಮಲ್ಲಿ, ಬಟ್ ಇವತ್ತು ಹಂಚ್ಕೊಳ್ಳೋದು ಬೇಡ, ಇನ್ನೂ ಸ್ವಲ್ಪ ಕಂಪ್ಲೀಟ್ ಆಗ್ಲಿ ಅದು, ಅವತ್ತು ಹಂಚ್ಕೊಳ್ಳಿ. ಅದಕ್ಕೆ ಹೇಳ್ತಾ ಇದೀನಿ ರಾಯರೇ, ನಾನು ಮಾಡ್ತೀನಿ ಖಂಡಿತ, ಅದು ಹಂಚ್ಕೊಂತೀನಿ ರಾಯರೇ. ಅದು ಫೆಬ್ರವರಿಲಿ ಹಂಚ್ಕೊಂತೀನಿ ಅಂತ ಹೇಳಿದೀನಿ ರಾಯರೇ. ಹೌದು, ಈಗ ಎಲ್ಲ ಆಗಿದೆ. ಅದು ಮೂರ್ ದಿನ ಸುಮಾರು ಒಂದು 90% ನಿಮ್ದು ಇನ್ನೂ ಒಂದು ಪವಾಡ ಕಂಪ್ಲೀಟ್ ಆಗಿದೆ. ಹಾ ರಾಯರೇ. ಅದನ್ನ ಇವಾಗಲೇ ಹಂಚ್ಕೋಬೇಡಿ, ಅದು ಒಂದು ಕ್ಯೂರಿಯಾಸಿಟಿ ಇರ್ಲಿ. ಅದು ತುಂಬಾ ಅದ್ಭುತವಾಗಿರುತ್ತೆ ನಿಮ್ಮ ಪವಾಡ. ನನಗೆ ಮೊನ್ನೆ ನೀವು ಫೋನ್ ಮಾಡಿದ್ದೀರಾ, ಅದನ್ನೆಲ್ಲ ಹೇಳಿದ್ದೀರಾ, ಬಟ್ ಇವಾಗ ಬೇಡಮ್ಮ, ಫೆಬ್ರವರಿಲಿ ಎಲ್ಲ ಕಂಪ್ಲೀಟ್ ಆದ್ಮೇಲೆ ನೀವು ಅವತ್ತು ಹಂಚ್ಕೊಳ್ಳಿ ಅಂತ ಹೇಳಿದೀನಿ. ನಾನು ನಿಮ್ಮ ಧ್ವನಿಗೋಸ್ಕರ ಆ ದಿನದಂದು ಕಾಯ್ತಾ ಇರ್ತೀನಿ. ನಿಮ್ದೆಲ್ಲ ಯಶಸ್ವಿ ಆದ್ಮೇಲೆ ಅವತ್ತು ನಿಮ್ಮ ಧ್ವನಿ ಮುಖಾಂತರದಲ್ಲಿ ಆ ಕೆಲಸ ಆಗಿರೋದನ್ನು ಹಂಚ್ಕೋಬೇಕು ನನ್ನ ತಾಯಿ. ಸರಿ ರಾಯರೇ, ಸರಿ ಹಂಚ್ಕೊಂತೀನಿ ರಾಯರೇ. ಇವಾಗ ಮತ್ತೆ ನಮ್ಗೆ ಹೋಳಿಗೆ ಕೊಡೋದು ಹೆಂಗೆ? ಹೋಳಿಗೆ ತುಪ್ಪ. ಅಯ್ಯೋ ರಾಯರೇ, ಅಷ್ಟೊಂದು ದೊಡ್ಡದಿದು ಕೊಟ್ರಿ ರಾಯರೇ, ಹೋಳಿಗೆ ಕೊಡೋದೇನಿದ್ದು. ಹೋಳಿಗೆ ತುಪ್ಪ ಇವೆರಡು ಇರ್ಬೇಕು ನೋಡಿ. ಸರಿ ರಾಯರೇ, ಸರಿ ರಾಯರೇ. ನಾನು ಕಾಯ್ತಾ ಇರ್ತೀನಿ ತಾಯಿ. ಆದಷ್ಟು ಬೇಗ ಬಿಜಾಪುರ್ಗೂ ಬರ್ತೀನಿ. ಬಿಜಾಪುರ್ಗೆ ಇವಾಗ ಆಗಲ್ಲ, ನಾನು ಇವಾಗ ಅಯೋಧ್ಯೆಗೆ ಹೋಗ್ತಾ ಇದ್ದೀನಿ ತಾಯಿ. ಹೋಗಿ ಬಂದಂತ ಸಂದರ್ಭದಲ್ಲಿ ಮತ್ತೆ ನಾನು ಶ್ರೀರಾಮನ್ ತಗೊಂಡೇ ನಿಮ್ಮ ಮನೆಗೆ ಬರ್ತೀನಿ ತಾಯಿ. ಸರಿ ರಾಯರೇ, ಸರಿ ರಾಯರೇ, ಸರಿ. ಆಯ್ತಮ್ಮ. ಯಾದಗಿರಿಗೆ ಬರ್ತಾರೆ ರಾಯರೇ ಅವರು. ಯಾರಮ್ಮ? ತಂಗಿ ರಾಯರೇ. ಹಾ ರಾಯರೇ. ಓಕೆ, ಒಳ್ಳೇದಾಗ್ಲಿ ತಾಯಿ. ನೋಡೋಣ. ನನಗೆ ಯಾಕಂದ್ರೆ ಈ ಸಂದರ್ಭ ಇಲ್ಲ, ಟೈಮ್ ಇಲ್ಲ, ಬಿಡುವಿಲ್ಲ ಇವಾಗ. ಯಾಕಂದ್ರೆ ನನಗೆ ಇನ್ನು ಒಂದೇ ತಿಂಗಳ, ಈ ಜನವರಿ ಕಂಪ್ಲೀಟ್ ಆಯ್ತು ಅಂದ್ರೆ, ಇವತ್ತು 1 ತಾರೀಕು, ಜನವರಿ ಕಂಪ್ಲೀಟ್ ಆಯ್ತು ಅಂದ್ರೆ ಫೆಬ್ರವರಿಯಲ್ಲಿ ನಾನು ಯಾವ ಡೇಟ್ ಅಲ್ಲಿ ಹೋಗ್ತೀನಿ ಅಂತ ನನಗೆ ಗೊತ್ತಿಲ್ಲ. ಇವತ್ತು ಅಯೋಧ್ಯೆಗೆ ಹೋಗ್ತಾ ಇದ್ದೀನಿ. ಯಾವ್ದಕ್ಕೋಸ್ಕರ ಹೋಗ್ತಾ ಇದ್ದೀನಿ ಅಂದ್ರೆ ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ, ನಿಮ್ಮೆಲ್ಲರಿಗೂ ಪವಾಡಗಳಾಗ್ಲಿ ಅಂತ ಹೋಗ್ತಾ ಇದ್ದೀನಿ ತಾಯಿ. ಇವತ್ತು ಏನು ನಿಮ್ಮ ಧ್ವನಿ ಮುಖಾಂತರದಲ್ಲಿ ಬೇರೆಯವರು ಪವಾಡ ಕೇಳ್ತಾ ಇದ್ದಾರೆ ನೋಡಿ, ನೀವು ಬೇರೆಯವರ ಧ್ವನಿ ಮುಖಾಂತರದಲ್ಲಿ ಕೇಳ್ಕೊಂಡು ನನಗ್ ಫೋನ್ ಮಾಡಿದ್ರೆ ಇವತ್ತು ನಿಮ್ಮ ಮನೇಲಿ ಪವಾಡ ಆಗಿದೆ. ನೀವು ಧ್ವನಿ ಕೇಳ್ಕೊಂಡು ಇನ್ನೊಬ್ರು ಕೇಳ್ತಾರೆ, ಅವ್ರಿಗೆ ಪವಾಡ ಆಗುತ್ತೆ. ನಿಮ್ಮ ಧ್ವನಿ ಕೇಳ್ಕೊಂಡು ಅವ್ರು ನನಗ್ ಫೋನ್ ಮಾಡ್ತಾರೆ, ಅವ್ರಿಗೂ ಪವಾಡ ಆಗುತ್ತೆ. ಅದಕ್ಕೆ ತಾಳ್ಮೆ ಅನ್ನೋದಿರ್ಬೇಕು. ಮನುಷ್ಯನಿಗೆ ಏನ್ ಬೇಕಂದ್ರೆ ನಂಬಿಕೆ, ತಾಳ್ಮೆ, ಇವೆರಡು ಇತ್ತಂದ್ರೆ ನಾವು ಜೀವನದಲ್ಲಿ ಯಶಸ್ವಿ ಆಗುತ್ತೆ ತಾಯಿ. ಒಳ್ಳೇದಾಗ್ಲಿ. ಇನ್ನು ಹೆಚ್ಚಿನ ರೀತಿಯಾಗಿ ನಿಮ್ಗೆ ಅನುಗ್ರಹ ಆಗ್ಲಿ ಅಂತ ಹೇಳಿ ಗುರು ರಾಘವೇಂದ್ರ ಸ್ವಾಮಿ ಅವರ ಪಾದವನ್ನು ಹಿಡಿದು ನಾನು ಕೇಳ್ತಾ ಇದ್ದೀನಿ. ಜನವರಿ 1 ಮೊದಲನೇ ವಾರ ಗುರುವಾರ, ರಾಯರ ವಾರದ ದಿನ ಇವತ್ತು ನಿಮ್ಮ ಮನೆಗೆ ಕೃಷ್ಣ ಅಂದ್ರೆ ಗುರು ರಾಘವೇಂದ್ರ ಸ್ವಾಮಿ ಅವರೇ ಬಂದಿದ್ದಾರೆ ಇವತ್ತು. ಕೃಷ್ಣ ಅಂದ್ರೆ ರಾಯರಿಗೆ ಕೃಷ್ಣ ಅಂದ್ರೆ ತುಂಬಾ ಇಷ್ಟ. ಖಂಡಿತ ರಾಧೇ ಕೃಷ್ಣ. ಖಂಡಿತ ಒಳ್ಳೇದಾಗ್ಲಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ರಾಯರಿದ್ದಾರೆ, ರಾಯರಿದ್ದಾರೆ, ರಾಯರಿದ್ದಾರೆ. ಜೈ ಶ್ರೀರಾಮ್, ಜೈ ಶ್ರೀರಾಮ್. ವಿಡಿಯೋ ನೋಡುವಂತವ್ರು ಯಾರು ಸುಮ್ಮನೆ ಆಗಬೇಡಿ, ರಾಯರಿದ್ದಾರೆ ಅಂತ ಕಮೆಂಟ್ ಮಾಡಿ, ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ಸರಿ ರಾಯರೇ.